ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶ್ರೀಮಂಡಲ್ ಗ್ರಾಮದಲ್ಲಿ ಕಾಮಗಾರಿಗಳ ಹೆಸರಿನಲ್ಲಿ ಸರ್ಕಾರದ ಲಕ್ಷಾಂತರ ರೂಪಾಯಿ ಅನುದಾನ ದುರ್ಬಳಕೆ. ಚರ್ಚ್ ಸಮಿತಿಯ ಒಪ್ಪಿಗೆ ಪಡೆಯದೆ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿ ಹಾಗೂ ಎಇ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು. ಪೀಟರ್ ಶ್ರೀಮಂಡಲ್ ಎಚ್ಚರಿಕೆ. ಹುಟ್ಟಿದ ನವಜಾತ ಶಿಶುವಿನ 12 ವರ್ಷದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಬ್ರಿಮ್ಸ್ನಲ್ಲಿ ಕೊಡಲಾಗ್ತಾ ಇದೆ. ಮುಸ್ಕಾನ್ ಇದೊಂದು ರಾಷ್ಟ್ರೀಯ ಮಹತ್ವದ ಕಾರ್ಯಕ್ರಮವಾಗಿದೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಮುಸ್ಕಾನ್ ರಾಷ್ಟ್ರೀಯ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ಶಿವಯೋಗಿ ಬಾಳಿ. 2025ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಪ್ರಕಟ. ಉಡುಪಿ ಮೊದಲನೇ ಸ್ಥಾನ ಪಡೆದುಕೊಂಡರೆ ಯಾದಗಿರಿ ಜಿಲ್ಲೆ ಒಂದು ಕೊನೆಯ ಸ್ಥಾನ ಪಡೆದುಕೊಂಡಿದೆ. ಬೀದರ್ ಜಿಲ್ಲೆ 22ನೇ ಸ್ಥಾನಕ್ಕೆ ತೃಪ್ತಿ. ಜಿಲ್ಲೆಯಲ್ಲಿ 67.31% ವಿದ್ಯಾರ್ಥಿಗಳು ಉತ್ತೀರ್ಣ. ಕೊಳಾರ್ಕೆ ಗ್ರಾಮದಲ್ಲಿ ಜರುಗಿದ ಬೀರಲಿಂಗೇಶ್ವರ ಮತ್ತು ಶ್ರೀ ಮಾಳಿಂಗರಾಯರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ. ಉಭಯ ಮಹಾತ್ಮರಿಗೆ ತನ್ನದೇ ಆದ ಪವಿತ್ರ ಇತಿಹಾಸವಿದೆ. ಬಂಡೆಪ್ಪ ಕಾಶಂಪುರ್. ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಶ್ರೀಮಂಡಲ್ ಗ್ರಾಮದಲ್ಲಿ ಸಮುದಾಯ ಭವನ, ಕಾಂಪೌಂಡ್ ವಾಲ್ ಹಾಗೂ ಮೆಥೋಡಿಸ್ಟ್ ಚರ್ಚ್ ನವೀಕರಣಕ್ಕೆ ಅನುದಾನ ಬಿಡುಗಡೆಯಾಗಿದ್ದು, ಕಳಪೆ ಮಟ್ಟದ ಕಾಮಗಾರಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಎಇ ಅವರು ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಜಾಂಬವ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಪೀಟರ್ ಶ್ರೀಮಂಡಲ್ ಆರೋಪ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 2022ರಲ್ಲಿ ಶ್ರೀಮಂಡಲ್ ಗ್ರಾಮದಲ್ಲಿ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕಾಗಿ ರೂಪಾಯಿ 10 ಲಕ್ಷ ಮಂಜೂರಾಗಿತ್ತು. ಆದರೆ ಅಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡದೆ 2 ಕಂತಿನ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 2023 ಅಂದರೆ 22ರಿಂದ 24ನೇ 2 ವರ್ಷದ ಸಾಲಿನಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕಾಗಿ 2 ಕಂತಿನಲ್ಲಿ ರೂಪಾಯಿ 50 ಲಕ್ಷ ಅನುದಾನ ಬಿಡುಗಡೆಗೊಂಡಿತ್ತು. ಆದರೆ ಆ ಸಂಪೂರ್ಣವಾಗಿ ಸಮುದಾಯ ಭವನದ ಒಂದು ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದೆ. ಒದ್ದರೆ ಕೆಳಗೆ ಬೀಳುತ್ತೆ ಅನ್ನುವ ರೀತಿಯಲ್ಲಿ ಒಂದು ಅನುದಾನವನ್ನು, ಆ ರೀತಿಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಪೀಟರ್ ಶ್ರೀಮಂಡಲ್ ಅವರು ಮಾಡಿದರು. ಗ್ರಾಮದ ಮೆಥೋಡಿಸ್ಟ್ ಚರ್ಚ್ ನವೀಕರಣ ಕಾಮಗಾರಿಗಾಗಿ 2 ಕಂತಿನಲ್ಲಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಮೆಥೋಡಿಸ್ಟ್ ಚರ್ಚ್ ಸಮಿತಿಯ ನೋಂದಣಿ ರದ್ದುಗೊಂಡಿದೆ. ಸಮಿತಿಯ 2 ವರ್ಷದ ಆಡಿಟ್ ವರದಿ ಪಡೆಯದೆ ಸಮಿತಿಯ ಪದಾಧಿಕಾರಿಗಳ ಗಮನಕ್ಕೂ ತರದೆ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ. ಇದರಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರ ಕೈವಾಡವಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡಿದರು. ಈ ಕುರಿತು ಅಲ್ಪಸಂಖ್ಯಾತರ ಅಧಿಕಾರಿಗಳಿಗೆ ಕೇಳಿದರೆ ಅಹಂನಿಂದ ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರಲ್ಲದೆ ಕಾಮಗಾರಿಗಳ ಸಮಗ್ರ ಪರಿಶೀಲನೆ ಮಾಡಿಸಬೇಕು. ಜೊತೆಗೆ ಕಾನೂನು ಬಾಹಿರವಾಗಿ ಅನುದಾನ ಬಿಡುಗಡೆ ಮಾಡಿದ ಉಭಯ ಅಧಿಕಾರಿಗಳ ವಿರುದ್ಧ 7 ದಿನಗಳ ಒಳಗಾಗಿ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ರೆ ಶ್ರೀಮಂಡಲ್ ಗ್ರಾಮಸ್ಥರು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಜಿಲ್ಲಾ ಅಲ್ಪಸಂಖ್ಯಾತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಗ್ರಾಮದ ಹಿರಿಯರಾದ ಬಾಬುರಾವ್ ಶರಣಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಜಾಡಿಸಿ ಹೋದರೆ ಬೀಳುವಂತಹ ಕಳಪೆ ಕಾಮಗಾರಿ ಮಾಡಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡಿದರು. ಪ್ರಮುಖರಾದ ಯಾದವ್ ಭೀಮಣ್ಣ, ಸುಧಾಕರ್, ರಾಜಪ್ಪ, ಜಯರಾಜ್ ಶರಣಪ್ಪ, ರಾಹುಲ್ ರಾಯ್, ಸಾಮ್ಸನ್ ಚಿಲ್ಲರ್ಗಿ, ಬಾಬುರಾವ್ ಶರಣಪ್ಪ, ನಿತಿನ್ ಮನೋಹರ್, ಆಯಾಜ್ ಹಮೀದ್ ಮಿಯಾ, ಆಮೇಲೆ ಗಣೇಶ್ ತುಕಾರಾಮ್, ಲಾಜರ್ ಮತ್ತು ಸುಧಾಕರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮತ್ತು ಇನ್ನೊಂದು ಏನಂತಂದ್ರೆ ಇದ್ರದ್ದು PWD ಶ್ರೀಮಂಡಲ್ ಮೆಥೋಡಿಸ್ಟ್ ಚರ್ಚ್ ಕಾಮಗಾರಿಯ ಕಳಪೆ ಮಟ್ಟದ ಕಾಮಗಾರಿಯ ಲೆಂದಿ ನಿಲ್ದೇನೆ ಏನ್ ಇವ್ರು ತನಿಖೆ ಮಾಡಿರ್ತಾರ. ಯಾರು ಅಂದ್ರೆ ರಾಜ್ಕುಮಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಈ ಪ್ಲೆಂಬಿಂಗ್ ಸಹ ಇರಲ್ಲ ಬಿಲ್ಡಿಂಗ್ಗೆ. ಅವರು ಮತ್ತ ಕಳಪೆ ಮಟ್ಟ ಕಾಮಗಾರಿ ಅಂತಾರೆ ದೂರು ಕೊಟ್ಟರು ಸಹ ಈ ಡೂಪ್ಲಿಕೇಟ್ ಕಾಮಗಾರಿ 2 ಬಿಲ್ಡಿಂಗ್ ಕೊಟ್ಟಿರ್ತಾರೆ. ದಯವಿಟ್ಟು ಇದು ಪತ್ರಿಕಾ ಮಾಧ್ಯಮದ ಸ್ವಲ್ಪ ನಾವು ತಗೋಬೇಕಾಗಿ ಅಂತ ಮಾಡ್ಬೋದೀನಿ. ನಮ್ಮ ಎಸ್ಟಿಮೇಟ್ ತಂದಿದ್ದೀನಿ. ಎಸ್ಟಿಮೇಟ್ ಕಾಪಿ ನಾನು ನಮ್ಮ ಬಿಲ್ಡಿಂಗ್ 40-60 ಆಗಬೇಕು, 30-40 ಆಗಿದೆ. ಮತ್ತೆ ಟೋಟಲ್ ರೂಟಿಂಗ್ ಅಂದ್ರೆ ತೀರ ಕಳಪೆ ಮಟ್ಟದಾಗಿರ್ತದೆ. ಇಷ್ಟು ಆದಾಗಿ ಕೂಡ ಮೈನಾರಿಟಿ ಅಧಿಕಾರಿ ನಾವು ಆಲ್ರೆಡಿ ಮಾರ್ಚ್ 11ಕ್ಕೆ ನಾವು
ನಾವು ಯಾರು ಕೇಳ್ತೀನಪ್ಪ ಸರ್ಕಾರ ದುಡ್ಡು ನಾವು ತಿಂತೆ ಯಾರು ಬೇಕಾದ್ರೆ ಮಾಡ್ತೀವಿ ಅಂತಾರೆ. ಇದು ನಮ್ಮ ಊರದವನೇ ಏನಪ್ಪ ಯಾರು ಬೈರಾಮ್ ಅವ್ನ ಮಗ ಲೆಟ್ರ್ ಕೊಟ್ಟರೆ ಯಾರು ಮಾಡ್ತೀವಿ ಹೋಗೋಣ ಅವ್ನಿಗೆ ಮಾಡೇ ತೋರಿಸ್ಬೇಕು. ಯಾಕಂತಂದ್ರೆ ಅವ್ನಿಗೆ ಕಿಟ್ಟಿದ್ದ ಅವ್ನ ಕುಂಡಿ ಅವ್ರ ಅಪ್ಪ ನೌಕರಿ ನಮ್ಮ ಸೈನ್ ಮಾಡ್ಯಾರ. ಈಗ ಅದ್ರಾಗ ಯಾಕಂತಂದ್ರೆ ಕರೆಕ್ಟ್ ಕೆಲಸ ಮಾಡಬೇಕು, ಕರೆಕ್ಟ್ ಇನ್ಕ್ವೈರಿ ಬಂದು ನೋಡ್ಬೇಕು. ನೀರನ್ನ ಬರ್ತದ ಒಂದು ಬಿದ್ದೈತೆ ಮಾಡಿ. ಈಗ ನಮ್ಗೆ ಭಾಳ ಶಿಫ್ಟ್ ಹೊಂಟದ. ರೊಕ್ಕ ಯಾಕೆ ಕೇಳ್ತೀನಿ ಬರ್ರಿಯಪ್ಪ ಯಾರು ಕೇಳಕ್ಕೆ ಬಂದು ನೋಡ್ತೀವಿ ಅಂತ. ರೊಕ್ಕ ಯಾರು ದುಡ್ಡು ನಮ್ಮ ಜೊತೆ ಹಂಚಗತ್ತಾರೆ ಕೊಡತ್ತಾರ. ನಮ್ಮ ಮಗ ರೊಕ್ಕ ಇದೆ ಹೊರಗೆ ಮಾಡತ್ತಾರೆ. ಕರೆಕ್ಟ್ ಮಾಡಿ ಕೆಲಸ ಕರೆಕ್ಟ್ ಮಾಡಿದ್ರೆ ನಾವು ಬರ್ತೀವಿ. ಅಲ್ಲಿ ನೋಡೋದಿಲ್ಲ. ಮೊನ್ನೆ ಅವ್ನು ಬಿಡಕ್ಕೆ ತಯಾರಿದ್ದ ನಾನೇ ಬಾಯಿ ಊಟ ಹೊರಬಿಟ್ಟದಲ್ಲಿ ಚರ್ಚಿನ ಒಂದು ನಂಬರ್ 2 ನಂಬರ್ ಎಲ್ಲಿ ತಗೋತೀನಿ ಡಿಗ್ರಿ ತಕ ಹೋಗುವಂತಂದ ನಾವು ಅದ್ರ ಕಡೆಯಿಂದ ಎಷ್ಟು ಸಾವಿರ ಆಗಿ ಬಂದು ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಮಾಡಿದ್ಮೇಲೆ ಕೆಲಸ ಚಾಲು ಆಗತ್ತೆ. ಪ್ರಾಬ್ಲಮ್ ಬಂದೇ ಇರಬೇಕು ಕೆಲಸ ಅಂತ ಹೇಳಿಕ್ಕೆ ಇಟ್ಟಿದ್ದೀನಿ. ನಮಸ್ಕಾರ ಎಲ್ಲರಿಗೆ. ಮಕ್ಕಳ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಬ್ರಿಮ್ಸ್ ಆಸ್ಪತ್ರೆ ಕೇಂದ್ರ ಸರ್ಕಾರವು ಮುಸ್ಕಾನ್ ರಾಷ್ಟ್ರೀಯ ಪ್ರಮಾಣ ಪತ್ರ ನೀಡಿದೆ ಎಂದು ಬೀದರ್ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿರುವಂಥ ಡಾಕ್ಟರ್ ಶಿವಯೋಗಿ ಬಾಳಿ ತಿಳಿಸಿದ್ದಾರೆ. ಮುಸ್ಕಾನ್ ರಾಷ್ಟ್ರೀಯ ಪ್ರಮಾಣ ಪತ್ರ ಪಡೆಯಲು 70% ಅಂಕಗಳು ಬೇಕಾಗುತ್ತೆ. ಆದರೆ ಬೀದರ್ ಜಿಲ್ಲಾ ಆಸ್ಪತ್ರೆ ಶೇಕಡ 88.68% ಅಂಕಗಳನ್ನು ಗಳಿಸಿದೆ. ಬ್ರಿಮ್ಸ್ ಸಂಸ್ಥೆಯು ಇದರಡಿಯಲ್ಲಿ ಹುಟ್ಟಿದ ಒಂದು ನವಜಾತ ಶಿಶುವಿನಿಂದ 12 ವರ್ಷದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡಲಾಗುತ್ತೆ. ಹೊರರೋಗಿ ಮತ್ತು ಒಳರೋಗಿ ವಿಭಾಗದ ಮಕ್ಕಳಿಗೆ ಉಚಿತ ಲಸಿಕೆ ಮತ್ತು ಅಪೌಷ್ಟಿಕ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರ ಸದುಪಯೋಗವನ್ನು ಜಿಲ್ಲೆಯ ಜನತೆ ಪಡೆದುಕೊಳ್ಳಬೇಕೆಂದು ಹೇಳಿದರು. ಮುಸ್ಕಾನ್ ಪ್ರಮಾಣ ಪತ್ರವನ್ನು ಈ ಒಂದು ಬ್ರಿಮ್ಸ್ ಆಸ್ಪತ್ರೆಯ ಒಂದು ಸಾಧನೆಗಾಗಿ ಒಂದು ಕೇಂದ್ರ ಸರ್ಕಾರ ನೀಡಿದೆ. ಹಾಗಾಗಿ ಸಾಕಷ್ಟು ಇದರಲ್ಲಿ ಶಾಂತಲಾ ಕೌಜಲ್ಗಿ ಅವರ ಒಂದು ಪರಿಶ್ರಮ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ಶಿವಯೋಗಿ ಬಾಳಿ ಅವರು ಹೇಳಿದರು. ಆಮೇಲೆ ಬ್ರಿಮ್ಸ್ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು, ಆಮೇಲೆ DS ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ಇವರೆಲ್ಲರೂ ಕೂಡ ಒಂದು ಪ್ರಮಾಣ ಪತ್ರವನ್ನು ಸಿಕ್ಕಿದ್ದಕ್ಕಾಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಬಾಳಿ ಅವರು ಹೇಳಿದರು. मेडिकल साइंस के तरफ से मैं डॉक्टर शांतला कौजल्गी, हेड ऑफ द डिपार्टमेंट पीडियाट्रिक्स बोल रहे हैं। आज बहुत खुशी का दिन है हमारे इंस्टीट्यूट के लिए। हमारे लिए वी हैव बीन सर्टिफाइड फॉर मुस्कान स्कीम। ये नेशनल स्कीम है जो क्वालिटी असेसमेंट करता है। ट्रीटमेंट तो हर दवाखाने में होते रहता है, मगर वो क्वालिटी एंड स्टैंडर्ड प्रोटोकॉल के हिसाब से ट्रीटमेंट होना ये प्रोग्राम का मेन उद्देश्य है। तो इसके लिए वो लोग इंस्पेक्शन को आते, दूसरे स्टेट से आते, और वो नॉमिनेटेड लोग जो नेशनल हेल्थ मिशन से एलोकेट होते, वो लोग आके हमारे स्टेट को इंस्पेक्शन करके जनवरी 31 और 1 फरवरी को 2 दिन सतत उनका इंस्पेक्शन चल रहा था। जो वो लोग सिर्फ ट्रीटमेंट ही नहीं देखते, क्वालिटी ऑफ ट्रीटमेंट कैसा चल रहा है, सब तरह का मेडिसिन्स है कि नहीं, और क्लीनलीनेस मेंटेन है कि नहीं, वाटर सप्लाई अच्छा है कि नहीं, और फायर एक्सटिंग्विशर के लिए सब लोग ट्रेंड है कि नहीं, वो सब हमारे हाथ से करा के देखते, और हैंड हाइजीन मेंटेन होता कि नहीं, हर एक शिशु को अच्छे तरह से ट्रीटमेंट मिल रहा कि नहीं, और उसके बावजूद उनके पोषकों को, जैसे उनके पेरेंट्स रहते, माँ बाप रहते, उनसे फीडबैक लेते इधर का ट्रीटमेंट कैसा चल रहा है। ये सब बारी बारी सब देखते देखते एक कंक्लूजन को पहुँचते, जहाँ पर 70% से ऊपर आए तो ही हमको वो सर्टिफिकेट मिल जाता है। ऐसे हालात में हमें 89.6% मिला है। इसमें क्वालिफ़िकेशन मिलके हम लोग सेकेंड है स्टेट में। फर्स्ट बीजापुर है और हम सेकेंड है इसमें। हम आगे और भी देखते हैं कि 89% से हम 100% तक भी पहुँचे। हमारे डिस्ट्रिक्ट सर्जन, हमारे मेडिकल सुपरिटेंडेंट, डायरेक्टर और डिस्ट्रिक्ट कंसल्टेंट क्वालिटी एश्योरेंस ऑफिसर जो हेल्थ साइड से डॉक्टर लक्ष्मीकांत हमको इसमें सपोर्ट कर रहे हैं, और बार बार आके उनका पहली बार हुआ है। जो पहली बार हुआ है पता नहीं होना चाहिए दुनिया को क्या हो रहा है ब्रिटिश में बोल के होने का बहुत बड़ा तो कारण है। मुस्कान की एक स्कीम है नेशनल लेवल की, वो मुस्कान के तहत हर एक स्टेट में ये होता है भाई क्या स्टैंडर्ड है, वो से इसका कितने लेवल पे कहाँ तक पहुँचे हैं। तो बहुत खुशी की बात है बीजापुर फर्स्ट आया है
और हम लोग सेकेंड आए हैं। बीजापुर को 91.8% का उनकी परसेंटेज है, हमारा 88.81% है। ये परसेंटेज निकालने का 4 भाग से निकालते हैं। छोटे बच्चे जो 0 to 21 दिन तक जो बच्चे पैदा होते हैं उनका किस हद तक कहाँ तक क्या इलाज कर रहे हैं, और 1 साल से लेकर 2 साल तक बच्चों तक इनका कैसा इलाज है, और 2 साल से 6 साल तक बच्चों का इनका इम्यूनाइजेशन, इनका चिच्चमदा इनको कैसे देते हैं, इनको कितना आ रहा है, कितना इनपुट है, क्या स्ट्रेटेजी है। पूरे स्टेट में 33 डिस्ट्रिक्ट में हुआ है। इस 33 में से 3 को देना था, थर्ड तो हमारा लेवल कुछ नहीं आया। 70% जिसको भी आता है वो लेवल में आता है। आज हमको बहुत खुशी की बात है, हमारे जो इसके हेड है हमारे कौजल की मैडम है, इनके एफर्ट्स बहुत है। अरे तो हर एक दिन को 5 बजे तक काम करना है छोड़ के, तो घर के काम छोड़ के भी ये बच्चों के लिए इनका जो प्यार है, और हमारे मेडिकल स्टूडेंट है पूरों को देखना है इनका काम। हॉस्पिटल को देखते हुए अलावा भी बच्चों का या और भी दूसरे जो अलग अलग डिपार्टमेंट होते हैं हमारे पास, सर्जरी है, गायनेक है, पीडियाट्रिक है, और तो है, उसके अलावा बच्चों के लिए बहुत अपना ज़्यादा योगदान दे के, और हमारे पास इसका एक पीछे एक टीम है, उसमें लक्ष्मीकांत बोल के एक आदमी है हमारे पास, वो डिस्ट्रिक्ट के कोऑर्डिनेटर है। इन्होंने कैसा पूरे डिस्ट्रिक्ट में हो रहा, इनका क्या काम है, कि उनका हर एक स्टेट में रखा है। हमारे स्टेट के डिस्ट्रिक्ट कोऑर्डिनेटर लक्ष्मीकांत जी है, उन्होंने हमेशा आके 15 दिन को मीटिंग करना, सर ऐसा करता हमारा नाम होता, ऐसा करता होता था। इसके 50 लाख तक को पैसा आता हर साल। एक 22 लाख का स्टेटमेंट हमको सेकंड है, 22 लाख में भी हम खुश है। पैसा आता मतलब वो नहीं, इंस्ट्रूमेंट खरीद सकते हम। गवर्नमेंट हमारे को एक 50 लाख निकाल के 22 लाख रुपये तक अलग दे के तुमको क्या होना लो बोलते हो। अब हम खुशी से बोलते थे हमको वो नहीं है, लेकिन गवर्नमेंट से भी क्या है, स्टाफ की कमी हमारे पास होने की वजह से हम इंस्ट्रूमेंट कितना भी दो, स्टाफ मिल गया ना 2-4, हम ऑलरेडी हम पहले भी बोले हैं स्टाफ की कमी है, बेड्स की कमी है, और दूसरे हमारे पास जो MCH हॉस्पिटल चल रहा है वहाँ पे 3-3, 4-4 डॉक्टर हैं, वहाँ के बच्चे यहाँ आते हैं। तो एक ही 15 बेड का हमारे पास वार्मर्स है, 15 से लेकर हम 18 तक करते हैं, हमारे पास 35-40 बच्चे आ जा रहे हैं। अब बच्चों को हम वापस नहीं कर सकते। हम एक मदर इंस्टीट्यूट है यहाँ पे, हमारे भाई वो आने वाले तालुका के लेवल के जो लोग हैं अपनी लेवल पे कर लेना ना, वहाँ पे उनको जो है उनको भी सुविधा उतने चाहिए, उतना ही स्टाफ है। नहीं होता तो वहाँ का स्टाफ हमको भेजो, और तो वहाँ का स्टाफ हमको दो, वहाँ के डॉक्टर हमको दो, और भी हम उसको ज़्यादा कर सकते हैं। हमारे पास करने की एबिलिटी है, हम उतना कर रहे हैं। और इतना 2 बात बोल के डायरेक्टर का भी इसमें बड़ा योगदान है। अब तक 2025ನೇ ಸಾಲಿನ ದ್ವಿತೀಯ PUC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಉಡುಪಿ ಶೇಕಡ 91.90% ಅಂಕಗಳನ್ನು ಪಡೆದುಕೊಂಡು ಮೊದಲನೇ ಸ್ಥಾನ ಗಿಟ್ಟಿಸಿಕೊಂಡರೆ ಯಾದಗಿರಿ 48% ಪಡೆದುಕೊಂಡು ಕೊನೆಯ ಸ್ಥಾನದಲ್ಲಿದೆ. ಈ ಬಾರಿ ಬೀದರ್ ಜಿಲ್ಲೆ 22ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿ ಒಟ್ಟು 67.31% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಶೇಕಡ 73.45% ಉತ್ತೀರ್ಣರಾಗಿದ್ದಾರೆ. ಈ ಬಾರಿಯೂ ಮತ್ತೆ ಹುಡುಗಿಯರೇ ಮೇಲುಗೈಯನ್ನು ಸಾಧಿಸಿರುವಂಥದ್ದು ಕಂಡುಬಂದಿದೆ. ಒಟ್ಟು 7.13 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಕಲಾ ವಿಭಾಗದಲ್ಲಿ ಸಂಜನಾ ಭಾಯಿ ಎನ್ನುವಂಥವರು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. PUC ಪರೀಕ್ಷೆಯು ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ನಡೆದಿದ್ದವು. ಉನ್ನತ ಶ್ರೇಣಿಯಲ್ಲಿ 1,0571, ಪ್ರಥಮ ದರ್ಜೆಯಲ್ಲಿ 2,78,1054, ಆಮೇಲೆ ದ್ವಿತೀಯ ದರ್ಜೆಯಲ್ಲಿ 79,969 ಹಾಗೂ ತೃತೀಯ ದರ್ಜೆಯಲ್ಲಿ 18,845 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಶಿಕ್ಷಣ ಸಚಿವರು ಇಂದು ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ 53.29, ವಾಣಿಜ್ಯ ವಿಭಾಗದಲ್ಲಿ 76.07, ವಿಜ್ಞಾನ ವಿಭಾಗದಲ್ಲಿ 82.54% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇನ್ನಷ್ಟು ಫಲಿತಾಂಶ ಬರಬಹುದಾಗಿತ್ತು, ಆದರೂ ಕೂಡ ರಾಜ್ಯ ಮಟ್ಟದಲ್ಲಿ 22ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಟುಕೊಂಡಿದೆ. PUC ವಿದ್ಯಾರ್ಥಿಗಳಿಗಾಗಿ ಕಾಲೇಜು ಶಿಕ್ಷಣ ಇಲಾಖೆ ತರಬೇತಿ ಕಾರ್ಯಾಗಾರಗಳು, ಫಲಿತಾಂಶ ಹೆಚ್ಚಳ ಕಾರ್ಯಾಗಾರಗಳು ಹಮ್ಮಿಕೊಂಡರೂ ಕೂಡ ಫಲಿತಾಂಶ ಇನ್ನೂ ಒಂದಿಷ್ಟು ಕಡಿಮೆ ಬಂದಿದೆ ಅಂತಾನೆ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಯತ್ನ ಮಾಡಿದರೆ 15ರಿಂದ 20ನೇ ಸ್ಥಾನಕ್ಕಾದರೂ ಬರುವ ನಿರೀಕ್ಷೆ ಮನಗಾಣಬಹುದು. ಇನ್ನು 5ರಿಂದ 10ನೇ ಸ್ಥಾನಕ್ಕೆ ಬರಬೇಕಾದ್ರೆ ಸಾಕಷ್ಟು ಶತ ಪ್ರಯತ್ನ ಮಾಡಬೇಕಾಗುತ್ತೆ. ಈ ಪ್ರಯತ್ನ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಮಾಡಲಿ ಎನ್ನುವಂಥದ್ದು ಕೂಡ ನಮ್ಮ ಸದಾಶಯ ಕೂಡ ಆಗಿದೆ. ಒಟ್ಟಿನಲ್ಲಿ ಬೀದರ್ 22ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿರ್ತಕ್ಕಂಥದ್ದು ನಿಜ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಕ್ಕೆ ಬರಲಿ ಅನ್ನುವಂಥದ್ದು ಕೂಡ ನಮ್ಮ ಸದಾಶಯವಾಗಿದೆ.
ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯರ ದೇವರಿಗೆ ಮಹತ್ವದ ಹಾಗೂ ದೊಡ್ಡ ಮಟ್ಟದ ಇತಿಹಾಸವಿದೆ. ಮಾಳಿಂಗರಾಯರು ಹುಲಿಯ ಹಾಲು ತಂದು ಕೊಟ್ಟ ಇತಿಹಾಸವನ್ನು ಹೊಂದಿದ್ದಾರೆ ಎಂದು ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ತಿಳಿಸಿದರು. ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಮಂದಿರದ ಆವರಣದಲ್ಲಿ ನಡೆದ ಶ್ರೀ ಬೀರಲಿಂಗೇಶ್ವರ ಕಳಸಾರೋಹಣ ಹಾಗೂ ಬೀರಲಿಂಗೇಶ್ವರ ಮತ್ತು ಮಾಳಿಂಗರಾಯರ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ. ನಮ್ಮ ಭಾಗದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನಗಳು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಅಷ್ಟೊಂದು ಹೊಂದಿಲ್ಲ. ಬೆಳಗಾವಿ, ಬೆಂಗಳೂರು ಭಾಗದಲ್ಲಿ ದೊಡ್ಡ ದೇವಸ್ಥಾನಗಳಿವೆ. ಹೀಗಾಗಿ ಒಂದು ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಇಂತಹ ಮಂದಿರಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಜನರಿಗೆ ಒಂದು ಸಂಸ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಭಾಗದಲ್ಲಿರುವಂಥ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಆಗಬೇಕು. ಈ ಭಾಗದ ಜನರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿಕೊಂಡು ಸಾಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಹೋದರೆ ಅಲ್ಲಿ ಒಗ್ಗಟ್ಟಿರುತ್ತೆ. ಯಾವುದೇ ಕೆಲಸಗಳನ್ನು ನಾವು ಮಾಡಿದ್ದೇವೆ ಎಂದು ಹೇಳಿಕೊಳ್ಳುವವರು ದೊಡ್ಡವರು ಅನ್ಸ್ಕೊಳ್ಳೋದಿಲ್ಲ. ಮಾಡಿಸಿಕೊಳ್ಳುವಂತಹ ದೇವರು ಮಾತ್ರ ದೊಡ್ಡವನು. ಅದರಂತೆ ನಮ್ಮ ಒಂದು ಕೈಲಾದಷ್ಟು ಸೇವೆಯನ್ನು ಹಿಂದೆನೂ ಕೂಡ ಮಾಡಿದ್ದೇನೆ, ಇನ್ನು ಮುಂದೆಯೂ ಕೂಡ ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಬಂಡೆಪ್ಪ ಖಾಶೆಂಪೂರ್ ಅವರು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಿಂಥಣಿಯ ಕನಕ ಗುರುಪೀಠದ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು, ಉಚ್ಚಾದ ಶ್ರೀ ಬೀರಲಿಂಗೇಶ್ವರ ಪಟ್ಟದ ದೇವರು, ಮಠದ ಬಾಲ ತಪಸ್ವಿ ಪರಮ ಪೂಜ್ಯ ಶ್ರೀ ಗೋಪಾಲಮುತ್ಯ ಅವರು, ಪೂಜ್ಯರಾದ ಹುಲಿಜಂತಿಯ ಶ್ರೀ ಮಾಳಿಂಗರಾಯ ಮಹಾರಾಜರು ವಹಿಸಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಪ್ರಮುಖರಾದ ಬಾಬುರಾವ್ ಮಲ್ಕಾಪುರೆ, ಮಲ್ಲಿಕಾರ್ಜುನ್ ಬಿರಾದರ್, ಅಬ್ದುಲ್ ಮನನ್ ಸೇಠ್, ಬಸವರಾಜ್ ಮಾಳ್ಗೆ, ಕೆಡಿ ಗಣೇಶ್, ತುಳಸಿರಾಮ್ ಉಜ್ಜೆ, ಶ್ರೀಕಾಂತ್ ಸ್ವಾಮಿ, ಬಂಡೆಪ್ಪ ಕೋಟೆ, ಸಿದ್ದರಾಮಪ್ಪ ಕಪ್ಲಾಪುರೆ, ರವಿ ದುರ್ಗೆ, ನಾಗಪ್ಪ, ವಿಜಯಕುಮಾರ್ ಡುಮ್ಮೆ, ಬೊಮ್ಮಗೊಂಡ ಚಿಟ್ಟವಾಡಿ, ಶಂಭು, ರಾಜು ಚಿಟ್ಟ, ಆಮೇಲೆ ಸಂತೋಷ್ ಜೋಳದಾಬ್ಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀರಲಿಂಗೇಶ್ವರ ಭಗವಾನ್ ಕಿ, ಮಾಳಿಂಗರಾಯರಿಗೆ. ಇವತ್ತು ಕೋಲಾರ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ, ಯಾಕಂದ್ರೆ ಇದು ಸುಮಾರು 15-20 ವರ್ಷ ಹಿಡಿದು ಕಂಪೌಂಡ್ ಹಿಡ್ಕೊಂಡು, ಬಿಲ್ಡಿಂಗ್ ಹಿಡ್ಕೊಂಡು, ಒಂದೊಂದು ಮಾಡ್ಕೊಂಡು ಇವತ್ತೇನದ ಅದರದ್ದು ಸಂಪೂರ್ಣ ಭೀ ಇರ್ಲಕ್ಕಾಗಲ್ಲ. ಯಾಕಂದ್ರೆ ಇದು ಬಹಳ ದೊಡ್ಡ ಪ್ರಾಂಗಣ ಇದೆ. ಅಂತ ಒಂದು ಭವ್ಯ ಜಮೀನಲ್ಲಿ ಇವತ್ತು ಬೀರಲಿಂಗೇಶ್ವರ ಮಾಳಿಂಗರಾಯ ದೇವಸ್ಥಾನ ಏನದಲ್ಲ ಲೋಕಾರ್ಪಣೆ ಮಾಡಿ, ಅದರಲ್ಲಿ ವಿಶೇಷವಾಗಿ ಈ ಭಾಗದ ಕಾಗಿನೆಲೆ ಗುರುಪೀಠದ ಗುರುಗಳು ಶ್ರೀ 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 ಸಿದ್ದರಾಮನ್ ಮಹಾಪುರಿಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೆ ಉಚ್ಚೆ ಗುರುಗಳ ಪಾದಕ್ಕೆ ನಮಸ್ಕರಿಸಿ, ಹಾಗೂ ಈ ಭಾಗದ ಶಾಸಕರು ಆತ್ಮೀಯರಾದ ಶೈಲೇಂದ್ರ ಬೆಲ್ದಾಳೆ ಅವರೇ, ಇನ್ನೊಬ್ಬರು ಹಿರಿಯರು, ಸಮಾಜದ ಮುಖಂಡರು, ಹಾಗೂ ಗ್ಯಾರಂಟಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಅವರೇ, ಹಾಗೂ ಇನ್ನೊಬ್ಬರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದ ಬಾಬುರಾವ್ ಮಲ್ಕಾಪುರಿ ಅವರೇ, ಇನ್ನೊಬ್ಬರು KMF ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಮಲ್ಲಿಕಾರ್ಜುನ್ ಬಿರಾದರ್ ಅವರೇ, ನಮ್ಮ ಮನ್ನಾನ್ ಸೇಠ್ ಅವರು, ಬಸವರಾಜ್ ಮಾಳ್ಗೆ ಅವರು, ನಮ್ಮ ಕೆಡಿ ಗಣೇಶ್ ಅವರು, ತುಳಸಿರಾಮ್ ಉಚ್ಚೆ ಅವರು, ಶ್ರೀಕಾಂತ್ ಸ್ವಾಮಿ ಅವರು, ಬಂಡೆಪ್ಪ ಕೋಟೆ ಅವರು, ಸಿದ್ದರಾಮಪ್ಪ ಕಪ್ಲಾಪುರಿ ಅವರು, ರವಿ ದುರ್ಗೆ ಅವರು, ಮತ್ತು ನಾಗಪ್ಪ ನಮ್ಮ ರಿಟೈರ್ ಹಳೆಂಬೂರು, ಡುಮ್ಮೆ, ಬೊಮ್ಮಗೊಂಡ, ಮತ್ತೆಲ್ಲ ಸಮಾಜದ ಮುಖಂಡರುಗಳೇ, ಮತ್ತು ವಿಶೇಷವಾಗಿ ಇಲ್ಲೆಲ್ಲ ನಡೆದಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ವಿಶೇಷವಾಗಿ ಎಲ್ಲ ಸಮಾಜದವ್ರು ಸೇರಿ ಒಗ್ಗಟ್ಟಿನಿಂದ ಎಲ್ಲ ಧರ್ಮದ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕೋಲಾರ ಗ್ರಾಮದಲ್ಲಿ ಮಾಡ್ತಾರ. ವಿಶೇಷವಾಗಿ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳಬೇಕು. ಎಲ್ಲ ಮುಖಂಡರು ಇವತ್ತು ಬಂದಿದ್ದಾರೆ. ಇವತ್ತು ನಾವು ಯಾವ್ದಾರ ಒಂದು ಇದು ಮಾಡಿದೇವಂತೆ ಹೇಳ್ಕೊಂಬರ್ ದೊಡ್ಡವರಲ್ಲ, ದೇವ್ರು ಮಾಡಿಸ್ಕೊಂಬರ್ ದೊಡ್ಡವ್ರ. ಹಂಗಾಗಿ ಸ್ವಲ್ಪ ಸೇವೆ ನಮ್ಮಿಂದ ಎಷ್ಟು ಕೈಲಾದಷ್ಟು ನಾವು ಮಾಡಿದೀವಿ. ಮುಂದೆ ತಮ್ಮ ಜೊತೆಲಿದ್ದು ಸದಾ ನಾವು ಇರ್ತೀವಿ ಎಂಬ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭ ನಾ ಹೇಳಬೇಕು. ಹಾಗೆ ಇವತ್ತ ಆ ಬೀರಪ್ಪ ಬೀರೇಶ್ವರ ದೇವರು ಅದು ಇತಿಹಾಸ ಇದೆ. ಅಂದರೆ
ಬೀರಪ್ಪ ಮಾಳಿಂಗರಾಯದು ತಮ್ಮದೇ ಆದಂಥ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಡೆವಲಪ್ ಆಗಬೇಕಾಗಿದೆ ಇಲ್ಲಿ ಕೋಲಾರದಲ್ಲಿ, ಯಾಕಂದ್ರೆ ದೊಡ್ಡ ಜಾಗ ಇದೆ. ಅದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಲಿ ಇದೀವಿ ಅಂತ. ಆ ಬೀರಪ್ಪ ಮಾಳಿಂಗರಾಯ ಸದಾ ನಮ್ಮ ಜನರ ಮೇಲೆ ಆಶೀರ್ವಾದ ಮಾಡಿ ಎಲ್ಲರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕರುಣಿಸಲಿ ಅಂತೇಳಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತಿ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.